Hello students, today I am going to talk about the scope of financial management. Last class I covered meaning, definition and nature of financial management. Now I am going to talk about the various activities to be performed in order to meet the needs of an organization. Financial management is mainly concerned with acquisition and use of funds by an organization. Earlier, the scope of financial management was limited to procurement of funds. But in current scenario, there is enormous change in the business decision making process, especially in the areas of financing, investment and dividend. The key objective of financial management is to organize funds for meeting short term and long term needs of an organization. The funds procured should be at minimum cost to ensure profitability of the business. Therefore, finance managers should formulate strategies for the growth of the firm. Now, I am going to talk about the various activities to be performed in order to meet the needs of the organization. The first one is evaluation of financial requirement. The first and foremost task of a finance manager is to estimate long term and short term financial requirements. The evaluation should be based on sound financial plan so that purchasing fixed assets and funds required for working capital will be ascertained in a right manner. The financial plan should estimate the funds accurately as excess funds may tempt the organization to indulge in unnecessary expenditure. On the contrary, inadequacy of funds may adversely affect the operations of the business, and idle cash may not fetch any returns to the business. ಅಂದರೆ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ನ ಎವ್ಯಾಲ್ಯೂಯೇಷನ್ ಮಾಡಬೇಕು. ಯಾಕೆ ಅಂತ ಅಂದರೆ ಫೈನಾನ್ಷಿಯಲ್ ಮ್ಯಾನೇಜರ್ಗೆ ಗೊತ್ತಿರಬೇಕು ಒಂದು ಕಂಪನಿಯ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ಸು ಯಾವ ರೀತಿ ಇರುತ್ತೆ, ಅದೇ ರೀತಿ ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ಸು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಅದನ್ನು ತಿಳ್ಕೊಬೇಕು ಅಂದರೆ ಅಗೈನ್ ಫೈನಾನ್ಷಿಯಲ್ ಮ್ಯಾನೇಜರು ಸೌಂಡ್ ಫೈನಾನ್ಷಿಯಲ್ ಪ್ಲಾನನ್ನು ಎವ್ಯಾಲ್ಯೂಯೇಟ್ ಮಾಡಬೇಕು. ಸೌಂಡ್ ಫೈನಾನ್ಷಿಯಲ್ ಪ್ಲಾನನ್ನು ಎವ್ಯಾಲ್ಯೂ ಮಾಡೋದ್ರಿಂದ ಫಿಕ್ಸೆಡ್ ಅಸೆಟ್ಸನ್ನು ಎಷ್ಟು ನಾವು ಪರ್ಚೇಸ್ ಮಾಡಬೇಕಾಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್ಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಫಂಡ್ಸನ್ನು ನಾವು ಇಟ್ಕೋಬೇಕಾಗುತ್ತೆ ಸರಿಯಾದ ಟೈಮಲ್ಲಿ ಸರಿಯಾದ ರೀತಿಯಲ್ಲಿ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಫೈನಾನ್ಷಿಯಲ್ ಪ್ಲಾನು ಏನು ಮಾಡುತ್ತೆ ಅಂದರೆ ಆ್ಯಕ್ಯುರೇಟಾಗಿ ಎಷ್ಟು ಪ್ರಮಾಣದಲ್ಲಿ ಫಂಡ್ಸ್ ಬೇಕಾಗುತ್ತೆ ಅನ್ನೋದನ್ನು ತಿಳಿಸಿಕೊಡುತ್ತೆ. ಈ ರೀತಿ ತಿಳಿಸ್ಕೊಡೋದ್ರಿಂದ ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ಇನ್ಕರ್ ಆಗೋದು ತಪ್ಪಿಸುತ್ತೆ. ಕೆಲವು ಸಂದರ್ಭದಲ್ಲಿ ಫಂಡ್ಸು ಜಾಸ್ತಿ ಆದ್ರೂ ಕಷ್ಟ, ಅತಿ ಕಡಿಮೆ ಫಂಡ್ಸ್ ಇದ್ರೂ ಕಷ್ಟ ಆಗುತ್ತೆ. ಸೆಕೆಂಡ್ ಥಿಂಗ್ ಈಸ್ ದಟ್ ಫಾರ್ಮೇಷನ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಇಲ್ಲಿ ಆಫ್ಟರ್ ಡಿಸೈಡಿಂಗ್ ದಿ ಕ್ವಾಂಟಮ್ ಆಫ್ ಫಂಡ್ಸ್ ಟು ಬಿ ರೈಸ್ಡ್ ಫಾರ್ ದ ಬಿಸ್ನೆಸ್, ದ ಟಾಸ್ಕ್ ಆಫ್ ದ ಫೈನಾನ್ಸ್ ಮ್ಯಾನೇಜರ್ ರಿಮೈನ್ಸ್ ಇನ್ ಫ್ರೇಮಿಂಗ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್. ಅಂದರೆ ಒಂದು ಕಂಪ್ನಿಗೆ ಎಷ್ಟು ಫಂಡ್ಸ್ ಬೇಕಾಗುತ್ತೆ ಅಂತ ಡಿಸೈಡ್ ಮಾಡಿದ ನಂತರ ಕ್ಯಾಪಿಟಲ್ ಸ್ಟ್ರಕ್ಚರ್ ಬಗ್ಗೆ ಫೈನಾನ್ಸ್ ಮ್ಯಾನೇಜರು ಇಂಪಾರ್ಟೆನ್ಸನ್ನು ಕೊಡಬೇಕಾಗುತ್ತೆ. ಹಾಗಾದರೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದರೆ ಏನು? The capital structure refers to the kind and proportion of different securities for raising such funds. A decision about various sources of funds should be linked to the cost of raising funds. A proper blend of equity and debt should be made up in the business to finance long and short term requirement. ಅಂದರೆ ಕ್ಯಾಪಿಟಲ್ ಸ್ಟ್ರಕ್ಚರನ್ನು ಫಾರ್ಮ್ ಮಾಡಬೇಕಾಗತ್ತೆ. ಹಾಗಾದರೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದರೆ ಏನು? ಅಂದರೆ ನಮಗೆ ಬೇಕಾಗಿರೋ ಫಂಡ್ಸನ್ನು ರೈಸ್ ಮಾಡ್ಕೋಬೇಕು ಅಂದರೆ ಆ ಸೆಕ್ಯುರಿಟೀಸ್ ಪ್ರಮಾಣ ಎಷ್ಟು ಪ್ರಪೋರ್ಷನಲಿ ಇರಬೇಕು ಅಂತ ತಿಳಿಸ್ಕೊಡುತ್ತೆ. ಅದರ ಜೊತೆಗೆ ಇಲ್ಲಿ ಡಿಸಿಷನ್ ಕೂಡ ತಗೋಬೇಕಾಗುತ್ತೆ. ಯಾವ್ಯಾವ ಸೋರ್ಸಸ್ಸಿಂದ ನಾವು ಫಂಡ್ಸನ್ನು ಕಲೆಕ್ಟ್ ಮಾಡ್ಕೋಬೇಕು, ನಂತರ
ಆ ಫಂಡ್ಸನ್ನು ಕಲೆಕ್ಟ್ ಮಾಡಬೇಕು ಅಂದರೆ ಅದಕ್ಕೆ ಎಷ್ಟು ಕಾಸ್ಟ್ ತಗಲುತ್ತೆ ಅನ್ನೋದು ಕೂಡ ಇನ್ಫಾರ್ಮೇಷನ್ನು ಇಟ್ಕೊಂಡಿರಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನಾವು ಬ್ಲೆಂಡನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಅಂದರೆ ಬ್ಯಾಲೆನ್ಸ್ ಇರಬೇಕು. ಯಾವುದಕ್ಕೆ ಬ್ಯಾಲೆನ್ಸ್ ಇರಬೇಕು ಅಂದರೆ ಈಕ್ವಿಟಿಗೆ ಬ್ಯಾಲೆನ್ಸ್ ಇರಬೇಕು, ಡೆಟ್ಗೆ ಬ್ಯಾಲೆನ್ಸ್ ಇರಬೇಕು. ಯಾಕೆ ಬ್ಯಾಲೆನ್ಸ್ ಇರಬೇಕು ಅಂದರೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರಿಂದ ಕಂಪನಿಯ ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ಸನ್ನು ಈಸಿಯಾಗಿ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಥರ್ಡ್ ಪಾಯಿಂಟ್, ಸೋರ್ಸಸ್ ಆಫ್ ಫೈನಾನ್ಸ್. An appropriate source of finance is selected after the formation of capital structure. Various sources from which finance may be raised include share capital, debentures, financial institutions, commercial banks, public deposits, etc. Finance required for short term include banks, financial institutions, and public deposits, whereas in the long term, share capital, debentures, and borrowing from financial institutions can be selected. ಅಂದರೆ ಸೋರ್ಸ್ ಆಫ್ ಫೈನಾನ್ಸ್ ಅಂದರೆ ಏನು? ಒಂದು ಕಂಪನಿಗೆ ಬೇಕಾಗಿರುವಂಥ ಫೈನಾನ್ಸನ್ನು ವಿವಿಧ ಸೋರ್ಸಸ್ ಮುಖಾಂತರ ಕಲೆಕ್ಟ್ ಮಾಡ್ಕೊಳ್ಳೋದು. ಅದರಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂದರೆ ಒಂದು ಶೇರ್ ಕ್ಯಾಪಿಟಲ್ ಆಗಿರ್ಬೋದು, ಡಿಬೆಂಚರ್ಸ್ ಆಗಿರ್ಬೋದು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಕಮರ್ಷಿಯಲ್ ಬ್ಯಾಂಕ್ಸ್ ಆಗಿರ್ಬೋದು, ಪಬ್ಲಿಕ್ ಡಿಪಾಸಿಟ್ಸ್ ಆಗಿರ್ಬೋದು. ಒಂದು ಸಂದರ್ಭದಲ್ಲಿ ಶಾರ್ಟ್ ಟರ್ಮ್ಗೆ ಸಂಬಂಧಪಟ್ಟ ಹಾಗೆ ಫೈನಾನ್ಸನ್ನು ಕಲೆಕ್ಟ್ ಮಾಡ್ಕೋಬೇಕು ಅಂದರೆ ನಾವು ಯಾವುದನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ ಅನ್ನೋ ಕ್ವಶನ್ ರೈಸ್ ಆಗುತ್ತೆ. ಅಲ್ಲಿ ಬ್ಯಾಂಕ್ಸನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಪಬ್ಲಿಕ್ ಡಿಪಾಸಿಟ್ಸನ್ನು ಶಾರ್ಟ್ ಟರ್ಮ್ ಆಗಿ ತೊಗೊಂಡ್ರೆ, ಲಾಂಗ್ ಟರ್ಮ್ಗೆ ಸಂಬಂಧಪಟ್ಟ ಹಾಗೆ ಶೇರ್ ಕ್ಯಾಪಿಟಲನ್ನು ತೊಗೋಬೇಕಾಗುತ್ತೆ, ಡಿಬೆಂಚರ್ಸ್ ಆ್ಯಂಡ್ ಬಾರೋಯಿಂಗ್ ಫ್ರಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸನ್ನು ಆಯ್ಕೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಫೋರ್ತ್ ಒನ್, ಚಾಯ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್. After procuring the required funds, decision about the use of funds is to be made. That is, a decision about the proper allocation of funds in fixed assets and working capital has to be made. While allocating funds, those assets which are appropriate to the business are to be selected so that it can provide higher returns to the enterprise. To choose the best option, various techniques may be employed, such as capital budgeting, cost volume, profit analysis, etc., in making decisions about capital expenditure. ಅಂದರೆ ಫಂಡ್ಸನ್ನು ಪ್ರೊಕ್ಯೂರ್ ಮಾಡಿದ ನಂತರ ಈ ಫಂಡ್ಸನ್ನು ಯಾವ್ಯಾವುದಕ್ಕೆ ಉಪಯೋಗಿಸ್ಕೋಬೇಕು ಅಂತ ಡಿಸಿಷನ್ ತಗೋಬೇಕಾಗುತ್ತೆ. ಯೂಶುವಲಿ ಫಿಕ್ಸೆಡ್ ಅಸೆಟ್ಸ್ಗೆ ಎಷ್ಟು ಫಂಡ್ಸನ್ನು ನಾವು ಅಲೋಕೇಟ್ ಮಾಡಬೇಕು, ವರ್ಕಿಂಗ್ ಕ್ಯಾಪಿಟಲ್ಗೆ ಎಷ್ಟು ಫಂಡ್ಸನ್ನು ಅಲೋಕೇಟ್ ಮಾಡಬೇಕು ಅನ್ನೋದು ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಇಲ್ಲಿ ಫಂಡ್ಸನ್ನು ಅಲೋಕೇಟ್ ಮಾಡುವಾಗ ಯಾವುದು ಹೆಚ್ಚು ರಿಟರ್ನ್ಸನ್ನು ಎಂಟರ್ಪ್ರೈಸ್ಗೆ ಕೊಡುತ್ತದೋ ಅಂಥದನ್ನು ಇಂಪಾರ್ಟೆಂಟಾಗಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಬೆಸ್ಟ್ ಆಪ್ಷನನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಬೇರೆ ಬೇರೆ ರೀತಿಯ ಟೆಕ್ನಿಕ್ಸನ್ನು ಅಲ್ಲಿ ಉಪಯೋಗಿಸ್ಕೋತಾರೆ. ಆ ಟೆಕ್ನಿಕ್ಸು ಯಾವ್ಯಾವುದಾಗಿರುತ್ತೆ ಅಂದರೆ, ಒಂದು ಕ್ಯಾಪಿಟಲ್ ಬಡ್ಜೆಟಿಂಗ್, ಎರಡನೇದು ಕಾಸ್ಟ್ ವಾಲ್ಯೂಮ್ ಪ್ರಾಫಿಟ್ ಅನಾಲಿಸಿಸ್, ಇನ್ನು ಮುಂತಾದ ರೀತಿಯಲ್ಲಿ ಬೇರೆ ಬೇರೆ ಟೆಕ್ನಿಕ್ಸನ್ನು ಉಪಯೋಗಿಸ್ಕೊಂಡು ಗುಡ್ ಡಿಸಿಷನನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಫಿಫ್ತ್ ಒನ್, ಕ್ಯಾಶ್ ಮ್ಯಾನೇಜ್ಮೆಂಟ್. Cash is one of the important aspects of financial management. As you know that cash is a liquid asset which has to be maintained appropriately so as to cater to the various needs of the business on time. For example, cash may be required to purchase raw materials, make payments to creditors, pay rent, bills, etc. To provide timely payment, there should be regular inflow of cash. Some of the sources of inflow are cash sales, collection of debts, and short-term arrangement with banks, etc. There should be proper trade-off between cash inflow and outflow
ಫಾರ್ ಎಫಿಷಿಯಂಟ್ ಆಪರೇಷನ್ಸ್ ಇನ್ ಬಿಸ್ನೆಸ್. ಅಂದರೆ ಫಿಫ್ತ್ ಪಾಯಿಂಟ್ ಕ್ಯಾಶ್ ಮ್ಯಾನೇಜ್ಮೆಂಟ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಕ್ಯಾಶ್ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗಿರುತ್ತೆ. ಕ್ಯಾಶನ್ನು ಲಿಕ್ವಿಡ್ ಅಸೆಟ್ ಅಂತ ಕರೀತಾರೆ. ಅದನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಬಿಸ್ನೆಸ್ ಅಂದಾಗೆ ಅಲ್ಲಿ ಹಲವಾರು ರೀತಿಯ ನೀಡ್ಸ್ ಅರೈಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಕ್ಯಾಶ್ ಏನೇನಕ್ಕೆ ಬೇಕಾಗುತ್ತೆ ಅಂದರೆ, ಒಂದು ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡೋದಕ್ಕೆ ಬೇಕಾಗ್ಬೋದು, ಅಥವಾ ಕ್ರೆಡಿಟರ್ಸ್ಗೆ ಪೇಮೆಂಟ್ ಮಾಡೋದಕ್ಕೆ ಬೇಕಾಗ್ಬೋದು, ಅಥವಾ ಬಿಲ್ಸನ್ನು ಕಟ್ಟೋದಕ್ಕೆ ಬೇಕಾಗ್ಬೋದು, ಅಥವಾ ರೆಂಟನ್ನು ಪೇ ಮಾಡೋದಕ್ಕೆ ಕ್ಯಾಶ್ ಬೇಕಾಗುತ್ತೆ. ಆದರೆ ಇನ್ ಟೈಮಲ್ಲಿ ಪೇಮೆಂಟ್ ಮಾಡಬೇಕು ಅಂದರೆ ನಮಗೆ ಕ್ಯಾಶ್ ಇನ್ಫ್ಲೋ ರೆಗ್ಯುಲರ್ ಆಗಿ ಇರಬೇಕಾಗುತ್ತೆ. ಆ ರೀತಿ ಇದ್ದಾಗ ಈಗ ನಾವು ತಿಳ್ಕೊಬೇಕಾಗುತ್ತೆ ಯಾವ ರೀತಿ ಇನ್ಫ್ಲೋ ಆಫ್ ಕ್ಯಾಶು ಸಾಧ್ಯ ಆಗುತ್ತೆ ಅಂದರೆ, ಕ್ಯಾಶು ಸೇಲ್ಸ್ ಮಾಡೋದ್ರಿಂದ, ಡೆಟ್ಸನ್ನು ಕಲೆಕ್ಟ್ ಮಾಡೋದ್ರಿಂದ, ಬ್ಯಾಂಕ್ಸ್ ಜೊತೆ ಶಾರ್ಟ್ ಟರ್ಮ್ ಅರೇಂಜ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿ ಬರುವಂಥ ಕ್ಯಾಶ್ ಇನ್ಫ್ಲೋ ಪ್ರಮಾಣ ಜಾಸ್ತಿ ಆಗುತ್ತೆ. ಹಾಗಾಗಿ ಇಲ್ಲಿ ಒಂದು ಬ್ಯಾಲೆನ್ಸ್ ಇರಬೇಕು. ಕ್ಯಾಶ್ ಇನ್ಫ್ಲೋ ಕೂಡ ಆಗಬೇಕು, ಅದೇ ರೀತಿ ಔಟ್ಫ್ಲೋ ಆಗಬೇಕು. ಆಗ ಮಾತ್ರ ಒಂದು ಬಿಸ್ನೆಸ್ಸಲ್ಲಿ ಎಲ್ಲ ಆಪರೇಷನ್ಸು ಎಫಿಷಿಯೆಂಟಾಗಿ ನಡೆಯೋದಕ್ಕೆ ಸಾಧ್ಯ ಆಗುತ್ತದೆ. ನೆಕ್ಸ್ಟ್ ಸಿಕ್ಸ್ ಪಾಯಿಂಟ್, ಇಂಪ್ಲಿಮೆಂಟೇಷನ್ ಆಫ್ ಫೈನಾನ್ಷಿಯಲ್ ಕಂಟ್ರೋಲ್ಸ್. ಅದರ ಅರ್ಥ ನಾವು ಫೈನಾನ್ಷಿಯಲ್ ಕಂಟ್ರೋಲ್ಸನ್ನು ಅನುಷ್ಠಾನಗೊಳಿಸಬೇಕು. ಆಫ್ಟರ್ ಅಲೋಕೇಟಿಂಗ್ ದ ಫಂಡ್ಸ್, the task of the financial manager will not end. Proper control is essential for efficient system of financial management. Various control devices such as return on investment, budgetary control, break-even analysis, etc. can be used as a measure to analyze the performance. Further, it helps him to make corrective measures whenever needed. ಅಂದರೆ ಫೈನಾನ್ಷಿಯಲ್ ಕಂಟ್ರೋಲನ್ನು ನಾವು ಎಫೆಕ್ಟಿವ್ ಆಗಿ ಅಳವಡಿಸ್ಕೊಳ್ಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ಫೈನಾನ್ಷಿಯಲ್ ಮ್ಯಾನೇಜರು ಫಂಡ್ಸನ್ನು ಅಲೋಕೇಟ್ ಮಾಡ್ತಾರೆ. ಅಲೋಕೇಟ್ ಮಾಡಿದ ತಕ್ಷಣವೇ ಫೈನಾನ್ಷಿಯಲ್ ಮ್ಯಾನೇಜರ್ದು ಕೆಲಸ ಅಂತಿಮ ಆಗೋದಿಲ್ಲ. ಅಲ್ಲಿ ಸರಿಯಾದ ರೀತಿಯಲ್ಲಿ ಕಂಟ್ರೋಲನ್ನು ಫೈನಾನ್ಷಿಯಲ್ ಮ್ಯಾನೇಜರು ಮಾಡಬೇಕಾಗುತ್ತೆ. ಯಾವ ರೀತಿ ಮಾಡಬೇಕಾಗುತ್ತೆ? ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಮ್ಯಾನೇಜರು ಯಾವ ರೀತಿ ಫೈನಾನ್ಷಿಯಲನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ, ಅವನ ಮುಂದೆ ಹಲವಾರು ಕಂಟ್ರೋಲ್ ಡಿವೈಸಸ್ ಇರುತ್ತೆ. ಇರುವಂಥ ಡಿವೈಸಸ್ಸನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ಯಾವ ಡಿವೈಸಸ್ ಅಂದರೆ, ಒಂದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಒಂದು, ನಂತರ ಬಡ್ಜೆಟರಿ ಕಂಟ್ರೋಲ್, ಅದಾದ ನಂತರ ಬ್ರೇಕ್ ಈವನ್ ಅನಾಲಿಸಿಸ್. ಇವೆಲ್ಲ ಕಂಟ್ರೋಲ್ ಟೆಕ್ನಿಕ್ಸ್, ಕಂಟ್ರೋಲ್ ಡಿವೈಸಸ್. ಇದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಒಂದು ಕಂಪನಿಯಲ್ಲಿ ಆಗುವಂಥ ಪರ್ಫಾರ್ಮೆನ್ಸನ್ನು ಅನಲೈಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಂತರ ಅದ್ರ ಜೊತೆಯಲ್ಲಿ ಇಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಗಿತ್ತು ಅಂತ ಅಂದರೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಸೆವೆಂತ್ ಒನ್, ಯೂಸೇಜ್ ಆಫ್ ಸರ್ಪ್ಲಸಸ್. The scope of the finance manager implies on the effective and efficient utilization of the profits or surpluses in the business. The surplus gained in the business may boon the expansion and diversification in the business, relatively increasing the confidence in the minds of the shareholders, consistently increasing the market value of shares, which lead to wealth maximization. But a proper balance has to be made in using the funds for paying dividend and retaining earnings for future plans in the business. ಅಂದರೆ ಲಾಸ್ಟ್ ಪಾಯಿಂಟ್, ಯೂಸೇಜ್ ಆಫ್ ಸರ್ಪ್ಲಸಸ್. ಅದರ ಅರ್ಥ ಫೈನಾನ್ಸ್ ಮ್ಯಾನೇಜರ್ದು ಸ್ಕೋಪು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ, ಆ ಒಂದು ಆರ್ಗನೈಸೇಷನಲ್ಲಿ ಉಂಟಾಗುವಂಥ ಪ್ರಾಫಿಟ್ಸನ್ನು ಅಥವಾ ಸರ್ಪ್ಲಸಸ್ಸನ್ನು ಯಾವ ರೀತಿ ಬಳಕೆ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಆರ್ಗನೈಸೇಷನಲ್ಲಿ ಉಂಟಾಗಿರುವಂಥ ಪ್ರಾಫಿಟ್ಸನ್ನು ಅಥವಾ ಸರ್ಪ್ಲಸಸ್ಸನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ, ಆ ಒಂದು ಬಿಸ್ನೆಸ್ಸಲ್ಲಿ
ಎಕ್ಸ್ಪ್ಯಾನ್ಷನ್ ಮಾಡೋದ್ರ ಮುಖಾಂತರ, ಡೈವರ್ಸಿಫಿಕೇಷನ್ ಮಾಡೋದ್ರ ಮುಖಾಂತರ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಎಕ್ಸ್ಪ್ಯಾನ್ಷನ್ನು ಮತ್ತು ಡೈವರ್ಸಿಫಿಕೇಷನ್ ಮಾಡೋದ್ರಿಂದ ಶೇರ್ ಹೋಲ್ಡರ್ಸ್ ಮೈಂಡಲ್ಲಿ ಕಾನ್ಫಿಡೆನ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಶೇರ್ ಹೋಲ್ಡರ್ಸ್ ಮೈಂಡಲ್ಲಿ ಕಾನ್ಫಿಡೆನ್ಸು ಜಾಸ್ತಿ ಆಗುತ್ತೆ. ಅದರಿಂದ ಮಾರ್ಕೆಟ್ ವ್ಯಾಲ್ಯೂ ಕೂಡ ಶೇರ್ದು ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಯಾವಾಗ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೋ ಅಲ್ಲಿ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಫೈನಾನ್ಷಿಯಲ್ ಮ್ಯಾನೇಜರು ಯಾವಾಗಲೂ ಕೂಡ ಡಿವಿಡೆಂಡನ್ನು ಕೊಡುವಾಗ, ರಿಟೈನ್ಡ್ ಅರ್ನಿಂಗ್ಸನ್ನು ಕ್ರಿಯೇಟ್ ಮಾಡುವಾಗ ಪ್ರಾಪರ್ ರೀತಿಯಲ್ಲಿ ಬ್ಯಾಲೆನ್ಸನ್ನು ಮಾಡೋದ್ರಿಂದ ಫ್ಯೂಚರ್ ಪ್ಲಾನ್ಸು ಕೂಡ ಚೆನ್ನಾಗಿ ಆಗುತ್ತೆ. ಅದರಿಂದ ಬಿಸ್ನೆಸ್ಸು ಅಭಿವೃದ್ಧಿ ಆಗುತ್ತೆ, ಗ್ರೋತ್ ಆಗುತ್ತೆ. ಥ್ಯಾಂಕ್ ಯು.